ವಾದಿರಾಜ ಶ್ರೀಪಾದಂಗಳವರ ಜ್ಞಾನ, ಅವರ ಭಕ್ತಿ ಎಷ್ಟು ಅದ್ಭುತವಾಗಿದೆ, ವೈರಾಗ್ಯ ಅದ್ಭುತವಾಗಿದೆ. ಅದೇ ರೀತಿ ಅವರ ಪಾಂಡಿತ್ಯ, ಸಾಹಿತ್ಯದ ಶೈಲಿ, ರಚನೆ ಮಾಡುವಂತಹ ಅದ್ಭುತವಾದ ಶೈಲಿ, ಪ್ರಾಸದಲ್ಲಿ ಆ ಪ್ರಮೇಯಗಳ ನಿರೂಪಣವನ್ನು ಮಾಡುವಂತಹ ಅವರ ಕೌಶಲ ಅದು ಅದ್ಭುತವಾದದ್ದು. ನೋಡಿ, ಎಲ್ಲ ಪಾರಂ ಸಾರಂ ಸ್ವೈರಂ ಪ್ರಚಾರಂ ಆರಂಜಿತಾಮರ ಜನಂ ಸುಖಚಿತ್ ಶರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತಿ ಕುಮಾರಂ. ಆ ರ ರ ರ ಎಂಬ ಅಕ್ಷರಗಳನ್ನು ಅಷ್ಟು ಸೊಗಸಾಗಿ, ಸುಂದರವಾಗಿ, ಭಾವಬಂಧುರವಾಗಿ, ಮನೋಹರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ವೇದವ್ಯಾಸದೇವರ ಮಹಿಮೆಯನ್ನು ಕೊಂಡಾಡುವಂತಹ ಪ್ರಸಂಗದಲ್ಲಿ, ಅವರಿಗೆ ನಮನ ಮಾಡುವ ಪ್ರಸಂಗದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಈ ರ ರ ರ ಎಂಬ ಅಕ್ಷರವನ್ನು ಪುನಃ ಪುನಃ ಬಳಸುವ ಮೂಲಕ ಏನು ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ, ಈ ವೇದವ್ಯಾಸದೇವರ ಶಾಸ್ತ್ರವನ್ನು ಓದಿದರೆ ನಿಶ್ಚಿತವಾಗಿಯೂ ಮೋಕ್ಷವನ್ನು ಹೊಂದಬಹುದು, ಮೋಕ್ಷದ ಸುಖವನ್ನು ಕೊಟ್ಟು ನಮ್ಮೆಲ್ಲರನ್ನ ಸಂತೋಷಪಡಿಸುವ ಮಹಾನುಭಾವರು ವೇದವ್ಯಾಸದೇವರು ಅನ್ನುವುದರ ಸೂಚನೆ ಮಾಡೋದಕ್ಕೆ ಆ ವೇದವ್ಯಾಸದೇವರ ವರ್ಣನೆಯನ್ನು ಮಾಡುವಂತಹ ಶ್ಲೋಕದಲ್ಲಿ ರ ಎಂಬ ಅಕ್ಷರವನ್ನು ಅಷ್ಟು ವಿಶೇಷವಾಗಿ ಬಳಸಿದ್ದಾರೆ ವಾದಿರಾಜ ಶ್ರೀಪಾದಂಗಳವರು. ಯಾಕೆ ಅಂದರೆ ರಮಯತೀತಿ ರಹ, ರಮಯತಿ ಅಂದರೆ ಸಂತೋಷಪಡಿಸ್ತಾರೆ, ಆನಂದ ಕೊಡ್ತಾರೆ ಅಂತ. ನಮ್ಮೆಲ್ಲರಿಗೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಕೊಟ್ಟು ಮೋಕ್ಷದಲ್ಲಿ ಆನಂದವನ್ನು ಕೊಡ್ತಾರೆ ಎನ್ನುವುದಕ್ಕೆ ರ ಅಂದರೆ ವೇದವ್ಯಾಸದೇವರು.